ಕೆಲವೊಮ್ಮೆ ಯೋಚನೆ ಮಾಡಿ, ಯಾರಾದರೂ ಬೆಳಗ್ಗೆ ಎದ್ದು ತಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದಾಗ ಹಾ ಅಲ್ಲಿ ಬರೋಬ್ಬರಿ 10 ಲಕ್ಷ ಕೋಟಿ ರೂಪಾಯಿಗಳಿದ್ರೆ ಹೇಗಿರುತ್ತೆ? ಅರೆ, ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿ ಅನ್ನೋ ಫೀಲಿಂಗ್ ಬರೋದು ಗ್ಯಾರಂಟಿ. ಖಂಡಿತ ತಾನೆ. ನಾವಿಂದು ಮಾಡ್ತಿರೋ ಈ ಆಳವಾದ ವಿಶ್ಲೇಷಣೆಯಲ್ಲಿ ಆಕ್ಚುಲಿ ನಮ್ಮ EPF ಸಂಸ್ಥೆಯ ಪರಿಸ್ಥಿತಿ ಕೂಡ ಮೇಲ್ನೋಟಕ್ಕೆ ಹೀಗೆ ಇದೆ. ಅಂದ್ರೆ ಅವರ EPS 995 ಯೋಜನೆಯ ಖಾತೆಯಲ್ಲಿ 10 ಲಕ್ಷ ಕೋಟಿಗೂ ಹೆಚ್ಚು ಹಣ ಇದೆ. ಹೌದು, ಆದ್ರೆ ಅವ್ರನ್ನೇ ಕೇಳಿದ್ರೆ ನಾವು ಆರ್ಥಿಕ ಸಂಕಷ್ಟದಲ್ಲಿದ್ದೀವಿ ಅಂತಾರೆ. ಅದೇ ದೊಡ್ಡ ಒಗಟು ಇಲ್ಲಿ. ಇವತ್ತು ನಾವು EPFO ಬಿಡುಗಡೆ ಮಾಡಿರೋ ಹೊಸ ವಾರ್ಷಿಕ ವರದಿ ಮತ್ತೆ ದೆಹಲಿ ಹೈಕೋರ್ಟ್ನಲ್ಲಿ ಅವರು ಸಲ್ಲಿಸಿರೋ ಕೆಲವು ಸ್ಫೋಟಕ ದಾಖಲೆಗಳನ್ನ ಇಟ್ಕೊಂಡು ಈ ಒಗಟನ್ನ ಬಿಡಿಸ್ತಾ ಇದ್ದೀವಿ. ಅಂದ್ರೆ ಇಷ್ಟೊಂದು ಹಣ ಎಲ್ಲಿದೆ, ಮತ್ತೆ ಪಿಂಚಣಿದಾರರಿಗೆ ಯಾಕೆ ತಿಂಗಳಿಗೆ ಬರೀ 1,000 ರೂಪಾಯಿ ಸಿಗ್ತಿದೆ ಅನ್ನೋದನ್ನ ನೋಡೋಣ. ಮೊದಲು ಈ ಫಂಡ್ ಅಂದ್ರೆ ಈ ನಿಧಿಯ ಗಾತ್ರದ ಬಗ್ಗೆನೇ ಮಾತಾಡೋಣ. ವರದಿ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಖಂಡಿತ 2024-25 ಆರ್ಥಿಕ ವರ್ಷದ ಕೊನೆಗೆ EPFO ನಿಧಿಯ ಒಟ್ಟು ಕಾರ್ಪಸ್ ಬರೋಬ್ಬರಿ 10,07,500 ಕೋಟಿ ರೂಪಾಯಿಗಳನ್ನ ದಾಟಿದೆ. ವಾವ್! ಮತ್ತೆ ಇದು ಸುಮ್ಮನೆ ಕೂತಿಲ್ಲ. 2020-21 ನೋಡಿದ್ರೆ ವಾರ್ಷಿಕವಾಗಿ ಶೇಕಡ 13.72% ಕಾಂಪೌಂಡ್ ಗ್ರೋತ್ ಕೂಡ ಆಗಿದೆ. ಹೌದು, ಮತ್ತೆ ಇದನ್ನ ನಂಬಿಕೊಂಡಿರೋರ ಸಂಖ್ಯೆನೂ ಅಷ್ಟೇ ದೊಡ್ಡದಿದೆ ಅಲ್ವಾ. ಒಟ್ಟು 81 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿದ್ದಾರೆ. ಅಂದ್ರೆ ಕೇವಲ ಮೂಲ ನೌಕರರು ಮಾತ್ರನಾ? ಇಲ್ಲ, ಇದರಲ್ಲಿ ಶೇಕಡ 65% ಜನ ಮಾತ್ರ ನೇರವಾಗಿ ನಿವೃತ್ತರಾದ ನೌಕರರು. ಉಳಿದವರು ಅವರ ಸಂಗಾತಿ, ಮಕ್ಕಳು ಮತ್ತೆ ಅನಾಥರು. ಇನ್ನೊಂದು ವಿಷಯ ಅಂದ್ರೆ EPFO ಬರೀ ಪಿಂಚಣಿ ಮಾತ್ರ ಕೊಡ್ತಿಲ್ಲ, EDLI ಯೋಜನೆ ಮೂಲಕ ಒಂದು ಜೀವ ವಿಮೆಯ ಭದ್ರತೆ ಕೂಡ ಕೊಡ್ತಿದೆ. ಅದೆಲ್ಲ ಸರಿ. ಈ ಅಂಕಿಅಂಶ ಕೇಳಿದಾಗ ಎಂಥ ಅದ್ಭುತ ವ್ಯವಸ್ಥೆ ಅನ್ಸುತ್ತೆ. ಆದ್ರೆ ಅಸಲಿ ಆಘಾತ ಇರೋದು ವರದಿಯ ಮುಂದಿನ ಪುಟದಲ್ಲಿ. ಅದೇ ಕಟು ಸತ್ಯ. ಹೌದು, ಈ 81 ಲಕ್ಷ ಜನರಲ್ಲಿ ಶೇಕಡ 45% ಜನರಿಗೆ, ಅಂದ್ರೆ ಹೆಚ್ಚು ಕಡಿಮೆ ಅರ್ಧದಷ್ಟು ಜನರಿಗೆ ಅಷ್ಟು ಇಲ್ಲ, ಬರೀ 0.74% ಅಷ್ಟೇ. ಅಂದ್ರೆ ಸರಾಸರಿ ತೆಗೆದುಕೊಂಡ್ರೆ ಒಬ್ಬರಿಗೆ ಸಿಗ್ತಿರೋದು ಕೇವಲ 1,939 ರೂಪಾಯಿ. ಇದು ಹೇಗಿದೆ ಅಂದ್ರೆ ಒಂದು ದೊಡ್ಡ ಅಣೆಕಟ್ಟಿನಲ್ಲಿ 10 ಲಕ್ಷ ಕೋಟಿ ಲೀಟರ್ ನೀರು ತುಂಬಿ ತುಳುಕುತ್ತಿದೆ. ಕರೆಕ್ಟ್. ಆದ್ರೆ ಆ ನೀರನ್ನ ನಂಬಿಕೊಂಡಿರೋ ಕೊನೆ ರೈತನ ಕಾಲುವೆಗೆ ತಿಂಗಳಿಗೆ ಕೇವಲ 1-2 ಹನಿ ನೀರು ಮಾತ್ರ ಬಿಡ್ತಿದ್ದಾರೆ. ಅಣೆಕಟ್ಟು ಇಷ್ಟೊಂದು ಫುಲ್ ಆಗಿದ್ದಾಗ ಆ ರೈತನಿಗೆ ಬರೀ ಹನಿ ನೀರು ಯಾಕೆ ಸಿಗ್ತಿದೆ? ನೀವು ಕೊಟ್ಟಿರೋ ಅಣೆಕಟ್ಟಿನ ಉದಾಹರಣೆ ತುಂಬಾ ಚೆನ್ನಾಗಿದೆ. ಆದ್ರೆ ಆ ಅಣೆಕಟ್ಟಿಗೆ ನೀರು ಹೇಗ್ ಬಂತು ಅಂತ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಅದರ ಮೂಲ ವಿನ್ಯಾಸದ ಬಗ್ಗೆ ಹೇಳ್ತಿದ್ದೀರಾ? ಹೌದು. ದಶಕಗಳ ಕಾಲ ನೌಕರರ ಮೂಲ ವೇತನದ ಮೇಲೆ ಒಂದು ಮಿತಿ ಇತ್ತು. ಮೊದಲು 6,500 ಇತ್ತು, ಆಮೇಲೆ ಅದನ್ನ 15,000ಕ್ಕೆ ಏರಿಸಿದ್ರು. ಓಹೋ, ಅಂದ್ರೆ ಒಬ್ಬ ನೌಕರನ ನಿಜವಾದ ಸಂಬಳ 50,000 ಇದ್ರೂ ಕೂಡ ಪಿಂಚಣಿ ಲೆಕ್ಕಕ್ಕೆ ಕೇವಲ 15,000 ಮಾತ್ರ ತಗೊಳ್ತಾ ಇದ್ರ? ನಿಖರವಾಗಿ ಅದೇ ಇಲ್ಲಿನ ಕ್ಯಾಚ್. ಆ 15,000ದ ಶೇಕಡ 8.33% ಮಾತ್ರ EPS ಖಾತೆಗೆ ಜಮೆ ಆಗ್ತಿತ್ತು. ಅಂದ್ರೆ ತಿಂಗಳಿಗೆ ಬರೀ 1,250 ರೂಪಾಯಿ ಮಾತ್ರ. ಹೌದು. ನಿಮ್ಮ ಅಣೆಕಟ್ಟಿನ ಕಥೆಗೆ ಬರೋದಾದ್ರೆ, ಆ ಅಣೆಕಟ್ಟಿನಲ್ಲಿರೋ ನೀರು ಯಾವೊಬ್ಬ ವ್ಯಕ್ತಿದ್ದೂ ಅಲ್ಲ, ಕೋಟ್ಯಾಂತರ ನೌಕರರು ತಮ್ಮ ಇಡೀ ವೃತ್ತಿ ಜೀವನದಲ್ಲಿ ಸ್ವಲ್ಪನೇ ಹಾಕಿರೋದು. ಕರೆಕ್ಟ್. ತಿಂಗಳಿಗೆ ಕೇವಲ ಒಂದೊಂದು ಹನಿ ಸೇರಿಸಿ ಕಟ್ಟಿರೋ ಬೃಹತ್ ಅಣೆಕಟ್ಟು ಅದು. ಒಬ್ಬ ವ್ಯಕ್ತಿ ಒಳಗೆ ಹಾಕಿದ್ದೇ ಒಂದು ಸಣ್ಣ ಹನಿ ಆದಾಗ, ಆತ ನಿವೃತ್ತಿಯಾದಾಗ ಹೊರಗೆ ಬರೋದು ಕೂಡ ಆತನ ಪಾಲಿನ ಆ ಸಣ್ಣ ಹನಿ ಮಾತ್ರ. ಓ, ಈಗ ಅರ್ಥ ಆಗ್ತಿದೆ. ಅಂದ್ರೆ 10 ಲಕ್ಷ ಕೋಟಿ ಅನ್ನೋದು ಕೋಟ್ಯಾಂತರ ಜನರ ಸಣ್ಣ ಮೊತ್ತದ ಒಟ್ಟು ಮೊತ್ತ ಅಷ್ಟೇ. ಆದ್ರೆ ಇಲ್ಲಿ ನನಗೆ ಇನ್ನೊಂದು ದೊಡ್ಡ ಡೌಟ್ ಇದೆ. ಕೇಳಿ. ಇವರ ಒಳಹರಿವು ಮತ್ತೆ ಹೊರಹರಿವಿನ ಲೆಕ್ಕ ನೋಡಿದ್ರೆ 2024-25 ಆರ್ಥಿಕ ವರ್ಷದಲ್ಲಿ EPS ನಿಧಿಗೆ ಬಂದ ಒಟ್ಟು ಆದಾಯ ಬರೋಬ್ಬರಿ 1,48,000 ಕೋಟಿ ರೂಪಾಯಿಗಳು. ಹೌದು, ಬಡ್ಡಿ ಮತ್ತೆ ಕೊಡುಗೆ ಸೇರಿ. ಆದರೆ ಅದೇ ವರ್ಷದಲ್ಲಿ ಅವರು ಪಿಂಚಣಿಯಾಗಿ ಹಂಚಿರೋದು ಕೇವಲ 27,000 ಕೋಟಿ ಮಾತ್ರ. ಅಂದ್ರೆ ಒಂದೇ ವರ್ಷದಲ್ಲಿ ನಿಧಿಯಲ್ಲಿ 1,20,000 ಕೋಟಿಗೂ ಹೆಚ್ಚು ಉಳಿತಾಯ ಆಗಿದೆ. ಎಲ್ಲಿ ನೋಡಿದ್ರೂ ಬರೀ ಲಾಭನೇ ಕಾಣಿಸ್ತದೆ. ಆದ್ರೆ EPFO ಮಾತ್ರ ಪ್ರತಿ ವರ್ಷ ನಮ್ಮಲ್ಲಿ ಆಕ್ಚುರಿಯಲ್ ಕೊರತೆ ಇದೆ ಅಂತ ಹೇಳ್ತಾರೆ. ಇದು ನನಗೆ ತಲೆ ಕೆಡಿಸ್ತಿದೆ. ಇಷ್ಟೊಂದು ಹಣ ಬರ್ತಾ ಇರಬೇಕಾದ್ರೆ ಈ ಕೊರತೆ ಅನ್ನೋ ಭೂತ ಎಲ್ಲಿಂದ ಬಂತು? ಇದು ಆಕ್ಚುಲಿ ಬಹಳ ಜನರಿಗೆ ಬರೋ ಸಹಜವಾದ ಗೊಂದಲ. ಬ್ಯಾಂಕ್ ಬ್ಯಾಲೆನ್ಸ್ ಬೇರೆ, ಈ ಆಕ್ಚುರಿಯಲ್ ಕೊರತೆ ಬೇರೆ. ಸ್ವಲ್ಪ ಸರಳವಾಗಿ ವಿವರಿಸ್ತೀರಾ? ಖಂಡಿತ. ಈಗ ಉದಾಹರಣೆಗೆ
ನಿಮಗೆ ಆಫೀಸ್ನಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಮುಗಿಸಿದ್ದಕ್ಕೆ ಇವತ್ತು 10 ಲಕ್ಷ ರೂಪಾಯಿ ಬೋನಸ್ ಸಿಕ್ಕಿದೆ ಅಂತ ಇಟ್ಕೊಳ್ಳಿ. ಓಕೆ, ಖುಷಿಯಾದ ವಿಷಯ. ಇವತ್ತಿನ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ ನೀವು ತುಂಬಾ ಶ್ರೀಮಂತರು, ನಿಮ್ಮ ಕ್ಯಾಶ್ ಫ್ಲೋ ಚೆನ್ನಾಗಿದೆ. ಆದ್ರೆ ಇನ್ನು 15 ವರ್ಷದ ನಂತರ ನಿಮ್ಮ ಮಗುವನ್ನ ಮೆಡಿಕಲ್ ಕಾಲೇಜಿಗೆ ಸೇರಿಸಬೇಕಿದೆ. ಹೌದು. ಅಂದಿನ ಹಣದುಬ್ಬರ ಲೆಕ್ಕ ಹಾಕಿದ್ರೆ ಅದಕ್ಕೆ 50 ಲಕ್ಷ ಬೇಕಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಈಗ ಹೇಳಿ, ಭವಿಷ್ಯದ ಆ 50 ಲಕ್ಷದ ಹೊಣೆಗಾರಿಕೆ ಇಟ್ಕೊಂಡು ನೋಡಿದಾಗ ಇಂದಿನ 10 ಲಕ್ಷ ಬೋನಸ್ ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡುತ್ತಾ? ಖಂಡಿತ ಇಲ್ಲ. ಭವಿಷ್ಯದ ಆ ಲೆಕ್ಕದಲ್ಲಿ ನೀವು ಇಂದೇ ಕೊರತೆಯಲ್ಲಿದ್ದೀರಿ. ಓ, ಆಕ್ಚುರಿಯಲ್ ಕೊರತೆ ಅಂದ್ರೆ ಇದೇನಾ? ಅಂದ್ರೆ ಇಂದು ಕೈಯಲ್ಲಿರೋ ಹಣಕ್ಕೂ ಭವಿಷ್ಯದಲ್ಲಿ ಖಂಡಿತವಾಗಿ ಕಟ್ಟಬೇಕಾದ ದೊಡ್ಡ ಮೊತ್ತಕ್ಕೂ ಇರೋ ವ್ಯತ್ಯಾಸ. ಹೌದು. EPFO ಕೇವಲ ಇಂದಿನ ಲೆಕ್ಕ ಮಾಡ್ತಿಲ್ಲ, ಈಗಿರೋ 81 ಲಕ್ಷ ಜನರಿಗೆ ಅವರು ಬದುಕಿರೋವರೆಗೂ ಪಿಂಚಣಿ ಹೋಗ್ಬೇಕು. ಆಮೇಲೆ ಅವರ ಸಂಗಾತಿಗೆ ಬೇರೆ ಕೊಡಬೇಕು. ಕರೆಕ್ಟ್. ಜೊತೆಗೆ ಈಗ ಕೆಲಸ ಮಾಡ್ತಿರೋ ಕೋಟ್ಯಾಂತರ ನೌಕರರು ನಾಳೆ ರಿಟೈರ್ ಆಗ್ತಾರೆ. ವಿಜ್ಞಾನ ಬೆಳೆದಂತೆ ಮನುಷ್ಯನ ಆಯುಸ್ಸು ಕೂಡ ಹೆಚ್ಚಾಗ್ತಿದೆ ಅಲ್ವಾ? ಹೌದು. ಮೊದಲೆಲ್ಲ 10-15 ವರ್ಷ ಬದುಕ್ತಿದ್ರು ನಿವೃತ್ತಿ ಆದ್ಮೇಲೆ. ಈಗ 25-30 ವರ್ಷ ಪಿಂಚಣಿ ತಗೊಳ್ತಾರೆ. ಇವೆಲ್ಲವನ್ನು ಲೆಕ್ಕ ಹಾಕಿ ಆಕ್ಚುರಿಯಲ್ ವಿಜ್ಞಾನಿಗಳು ನೋಡಿ, ನಿಮ್ಮ ಬಳಿ ಇಂದು 10 ಲಕ್ಷ ಕೋಟಿ ಇರ್ಬೋದು, ಆದರೆ ಭವಿಷ್ಯದಲ್ಲಿ ನೀವು ಕೊಡಬೇಕಾದ ಮೊತ್ತ ಅದಕ್ಕಿಂತ ಎಷ್ಟೋ ಪಟ್ಟು ದೊಡ್ಡದಿದೆ ಅಂತಾರೆ. ಹಾಗಾಗಿ ನೀವು ವಾಸ್ತವದಲ್ಲಿ ಕೊರತೆಯಲ್ಲಿದ್ದೀರಾ ಅಂತ ಎಚ್ಚರಿಸ್ತಾರೆ. ಹೌದು. ಈ ಭವಿಷ್ಯದ ಜವಾಬ್ದಾರಿ ನಿಜಕ್ಕೂ ಭಯ ಹುಟ್ಟಿಸುತ್ತೆ. ಹಾಗಾದ್ರೆ ಈ ಭವಿಷ್ಯದ ಆತಂಕದಿಂದಲೇ ಹೆಚ್ಚಿನ ವೇತನದ ಮೇಲಿನ ಪಿಂಚಣಿ ಅಂದ್ರೆ ಪೆನ್ಷನ್ ಆನ್ ಹೈಯರ್ ವೇಜಸ್ ಪಡೆಯೋಕೆ ನೌಕರರು ಇಷ್ಟೊಂದು ಪರದಾಡ್ತಿರೋದ? ನಿಖರವಾಗಿ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರೂ ಕೂಡ EPFO ಇದನ್ನ ಒಂದು ಚಕ್ರವ್ಯೂಹದ ತರ ಮಾಡಿದೆ. ದತ್ತಾಂಶ ಒಮ್ಮೆ ನೋಡಿದ್ರೆ ಹೆಚ್ಚಿನ ಪಿಂಚಣಿಗಾಗಿ ಸಲ್ಲಿಕೆ ಆಗಿದ್ದ ಒಟ್ಟು 17 ಲಕ್ಷ ಅರ್ಜಿಗಳಲ್ಲಿ ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳನ್ನ ಅನರ್ಹ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಕೇವಲ 31,000 ಜನರಿಗೆ ಮಾತ್ರ ಪಿಂಚಣಿ ಆದೇಶ ಸಿಕ್ಕಿದೆ. 17 ಲಕ್ಷದಲ್ಲಿ ಬರೀ 31,000 ಅಂದ್ರೆ ನಿಜಕ್ಕೂ ಕಡಿಮೆ. ಉಳಿದವರೆಲ್ಲ ತಾಂತ್ರಿಕ ಗೋಡೆಗಳಿಗೆ ಬಡಿದು ವಾಪಸ್ಸಾಗಿದ್ದಾರೆ. ಈ ತಾಂತ್ರಿಕ ಗೋಡೆಗಳು ಅಂದ್ರೆ ಮುಖ್ಯವಾಗಿ ಈ ಸಮಾನುಪಾತದ ಲೆಕ್ಕಾಚಾರ ಅಲ್ವಾ? ಹೌದು. ಪ್ರೋ ರಾಟಾ ಬೇಸಿಸ್ ಅಂತಾರೆ. 2014 ಸೆಪ್ಟೆಂಬರ್ಗಿಂತ ಮೊದಲು ನಿವೃತ್ತರಾದವರ ಲೆಕ್ಕ ಬೇರೆ, ಆಮೇಲೆ ರಿಟೈರ್ ಆದವರ ಲೆಕ್ಕನೇ ಬೇರೆ. ಅಂದ್ರೆ ಆ ನಿವೃತ್ತಿಗೆ ಮುಂಚಿನ 12 ತಿಂಗಳ ಸರಾಸರಿ ವೇತನ ತಗೊಳ್ತಿದ್ರಲ್ಲ, ಅದು ದೀರ್ಘಾವಧಿ ಸರಾಸರಿ ತೆಗೆದುಕೊಂಡಾಗ ಆ ಮೂಲ ಪಿಂಚಣಿ ಮೊತ್ತ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಕರೆಕ್ಟ್. ಇದೊಂಥರ ಲೆಕ್ಕಾಚಾರದ ಟ್ರಿಕ್ ಇದ್ದ ಹಾಗೆ. ಮತ್ತೆ ಈ ವರದಿಯಲ್ಲಿ ನೆಟ್ಟಿಂಗ್ ಆಫ್ ಸಮಸ್ಯೆ ಅಂತ ಒಂದು ಕಡೆ ಮೆನ್ಷನ್ ಮಾಡಿದ್ದಾರೆ. ಅದನ್ನ ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಯಾಕಂದ್ರೆ ಇದರಿಂದಾನೇ ಬಹಳ ಅರ್ಜಿಗಳು ರಿಜೆಕ್ಟ್ ಆಗಿರೋದು. ಖಂಡಿತ. ನೆಟ್ಟಿಂಗ್ ಆಫ್ ಅಂದ್ರೆ ಸರಳವಾಗಿ ಹೊಂದಾಣಿಕೆ ಮಾಡ್ಕೊಳ್ಳೋದು. ಈಗ ನೌಕರ ಹೆಚ್ಚಿನ ಪಿಂಚಣಿ ಪಡಿಬೇಕು ಅಂದ್ರೆ ಆತ ತನ್ನ ಹಿಂದಿನ ವರ್ಷಗಳ ಹೆಚ್ಚಿನ ಕೊಡುಗೆಯನ್ನ ಬಡ್ಡಿ ಸಮೇತ EPFOಗೆ ಕಟ್ಟಬೇಕು. ಸರಿ. ಅದೇ ಟೈಮ್ಗೆ EPFO ಕೂಡ ಆ ನೌಕರನಿಗೆ ಹಳೆ ಬಾಕಿ ಪಿಂಚಣಿ ಕೊಡಬೇಕಿರುತ್ತೆ. ಅಂದ್ರೆ ಸಾಮಾನ್ಯ ಲಾಜಿಕ್ ಪ್ರಕಾರ ನೀವು ನನಗೆ ಕೊಡಬೇಕಾದ ದುಡ್ಡಲ್ಲಿ ನಾನು ಕಟ್ಟಬೇಕಾದನ್ನ ಕಳ್ಕೊಂಡು ಉಳಿದಿದ್ದನ್ನ ಮಾತ್ರ ಕಟ್ತೀನಿ ಅಂತ ನೌಕರ ಕೇಳ್ತಾನೆ. ಇದನ್ನೇ ನೆಟ್ಟಿಂಗ್ ಆಫ್ ಅನ್ನೋದು. ಆದ್ರೆ EPFO ಇದನ್ನ ನೇರವಾಗಿ ನಿರಾಕರಿಸಿದೆ. ಯಾಕೆ? ಒಂದಕ್ಕೊಂದು ಅಡ್ಜಸ್ಟ್ ಮಾಡಿದ್ರೆ ಲೆಕ್ಕ ಮುಗಿಯುತ್ತಲ್ವಾ? ಅಲ್ಲಿಯೇ ಇರೋದು ತಾಂತ್ರಿಕ ಪೇಚಾಟ. EPFO ಹೇಳೋ ಪ್ರಕಾರ ಇಲ್ಲಿ TDS ಮತ್ತೆ ಟ್ಯಾಕ್ಸ್ ನಿಯಮಗಳು ಅಡ್ಡ ಬರುತ್ತೆ. ನೌಕರನಿಗೆ ಬರಬೇಕಾದ ಬಾಕಿ ಮೇಲೆ TDS ಕಟ್ ಮಾಡಬೇಕಾಗುತ್ತೆ. ಓಹೋ. ಅದನ್ನ ಕಟ್ ಮಾಡದೆ ನೇರವಾಗಿ ಹೊಂದಾಣಿಕೆ ಮಾಡಿದ್ರೆ ಆದಾಯ ತೆರಿಗೆ ಇಲಾಖೆ ನಿಯಮ ಉಲ್ಲಂಘನೆ ಆಗುತ್ತೆ ಅಂತ ಅವರ ವಾದ. ಹಾಗಾಗಿ ನೌಕರರು ಮೊದಲು ತಮ್ಮ ಕಡೆಯಿಂದ ಪೂರ್ಣ ಹಣ ಕಟ್ಟಲೇಬೇಕು, ಆಮೇಲೆ ಇವರು ಲೆಕ್ಕ ಹಾಕಿ ಕೊಡ್ತಾರೆ. ಹೌದು. ಇದು ಬಹಳ ಜನ ನಿವೃತ್ತರಿಗೆ ದೊಡ್ಡ ಆರ್ಥಿಕ ಹೊರೆ ಆಗಿದೆ. ಇದು ಒಂಥರ ಅನ್ಯಾಯ ಅನ್ಸುತ್ತೆ. ತಾನು ಕೊಡಬೇಕಾದ ಹಕ್ಕನ್ನ ಕೊಡೋದಕ್ಕೆ ವ್ಯವಸ್ಥೆ ಬೇಕಾದ ಎಲ್ಲ ಗೋಡೆಗಳನ್ನ ಕಟ್ಟಿದಂತಿದೆ. ಹಳೆ ದಾಖಲೆ ಇಲ್ಲ ಅಂದ್ರೂ ಅರ್ಜಿ ರಿಜೆಕ್ಟ್ ಮಾಡ್ತಾರೆ. ಹೌದು. ಅದರಲ್ಲೂ 2014 ಸೆಪ್ಟೆಂಬರ್ಗೂ ಮುಂಚೆ ನಿವೃತ್ತರಾದವರ ಅರ್ಜಿಗಳನ್ನಂತೂ ಸಾರಸಗಟಾಗಿ ತಿರಸ್ಕರಿಸುತ್ತಿದ್ದಾರೆ. ನೌಕರರ ಕಡೆಯಿಂದ ನೋಡಿದಾಗ ಈ ಕೋಪ ಸಂಪೂರ್ಣ ನ್ಯಾಯಯುತವಾಗಿದೆ. ಆದರೆ EPFO ಯಾಕೆ ಇಷ್ಟೊಂದು ಹಿಂದೇಟು ಹಾಕ್ತಿದೆ ಅನ್ನೋದರ ಅಸಲಿ ಲೆಕ್ಕ ನಮಗೆ ದೆಹಲಿ ಹೈಕೋರ್ಟ್ ದಾಖಲೆಗಳಿಂದ ಗೊತ್ತಾಗುತ್ತೆ ಅಲ್ವಾ? ಹೌದು. ನಾವು ಆ ನಾಣಯದ ಇನ್ನೊಂದು ಮುಖವನ್ನ ನೋಡ್ಲೇಬೇಕು. ಒಂದು ನಿಮಿಷ. ಹೈಕೋರ್ಟ್ ದಾಖಲೆ ಬಗ್ಗೆ ಮಾತಾಡೋ ಮುನ್ನ ನೌಕರರ ಪರವಾಗಿರುವ ಒಂದು ಪ್ರಬಲವಾದ ವಾದವನ್ನ ನಾನಿಲ್ಲಿ ಹೇಳಲೇಬೇಕು. ಖಂಡಿತ ಹೇಳಿ. ದಾಖಲೆಗಳ ಪ್ರಕಾರ ಪಿಂಚಣಿ ಪರಿಷ್ಕರಿಸುವಾಗ EPFO ನೌಕರರಿಂದ ವಸೂಲಿ ಮಾಡೋ ಹಳೆಯ ಬಾಕಿ ಮೊತ್ತದ ಮೇಲೆ ಸರಾಸರಿ 9.33% ಬಡ್ಡಿ ಹಾಕ್ತಾರೆ. ಹೌದು. ಆದರೆ ಅದೇ ಸಮಯದಲ್ಲಿ EPFO ತನ್ನ ಪಿಂಚಣಿ ನಿಧಿಯನ್ನ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಗಳಿಸಿರೋ ಬಡ್ಡಿ ನೋಡಿದ್ರೆ ಅದು 9.28% ಇದೆ. ಅಂದ್ರೆ ವಸೂಲಿ ಮಾಡ್ತಿರೋ ಬಡ್ಡಿನೇ ಸ್ವಲ್ಪ ಜಾಸ್ತಿ ಇದೆ. ಕರೆಕ್ಟ್. ಹಾಗಿದ್ಮೇಲೆ
ಬಡ್ಡಿ ಸಮೇತ ಬಾಕಿ ವಸೂಲಿ ಮಾಡಿದ್ರೆ ಇ ಪಿ ಎಫ್ ಒಗೆ ಯಾವುದೇ ನಷ್ಟ ಇಲ್ವಲ್ಲ? ನಾವೇಕೆ ಸುಮ್ಮನೆ ಇ ಪಿ ಎಫ್ ಒ ಪರ ಅನುಕಂಪ ತೋರಿಸ್ಬೇಕು? ನಿಮ್ಮ ಪ್ರಶ್ನೆ ಬಹಳ ತಾರ್ಕಿಕವಾಗಿದೆ. ಮೇಲ್ನೋಟಕ್ಕೆ ಈ ಬಡ್ಡಿ ಲೆಕ್ಕ ನೋಡಿದ್ರೆ ಇ ಪಿ ಎಫ್ ಒಗೆ ಯಾವುದೇ ನಷ್ಟ ಇಲ್ಲ ಅಂತಲನ್ಸುತ್ತೆ. ಆದರೆ ಅಸಲಿ ಕಥೆ ಶುರುವಾಗೋದೇ ಇಲ್ಲಿ. ಹೇಗೆ? ದೆಹಲಿ ಹೈಕೋರ್ಟಿಗೆ ಇ ಪಿ ಎಫ್ ಒ ಕೊಟ್ಟಿರೋ ಆ ಸ್ಫೋಟಕ ದಾಖಲೆ ನೋಡಿ. ಅವರು ಕೇವಲ 38,000 ಅರ್ಜಿಗಳ ಮಾದರಿ ದತ್ತಾಂಶ ಅಂದ್ರೆ ಸ್ಯಾಂಪಲ್ ಡೇಟಾ ತಗೊಂಡು ಆಕ್ಚುರಿಯಲ್ ಮೌಲ್ಯಮಾಪನ ಮಾಡಿದ್ರು. ಸರಿ. ಆ ವರದಿ ಪ್ರಕಾರ ಕೇವಲ ಆ 38,000 ಜನರಿಗೆ ಹೆಚ್ಚಿನ ಪಿಂಚಣಿ ಕೊಡೋಕ್ ಹೋದ್ರೆ ನಿಧಿಯಲ್ಲಿ ಬರೋಬ್ಬರಿ 9,500 ಕೋಟಿ ರೂಪಾಯಿ ಕೊರತೆಯಾಗುತ್ತೆ ಅಂತ ಕೋರ್ಟ್ಗೆ ಹೇಳಿದ್ದಾರೆ. ಏನಂದ್ರಿ? ಒಂದು ನಿಮಿಷ. ಕೇವಲ 38,000 ಜನರಿಗೆ 9,500 ಕೋಟಿಯ? ಹೌದು. ಇದನ್ನ ಲೆಕ್ಕ ಹಾಕಿದ್ರೆ ಪ್ರತಿ ವ್ಯಕ್ತಿಗೆ ಅಂದಾಲು 25 ಲಕ್ಷ ರೂಪಾಯಿ ಹೊರಬಿತ್ತಲ್ಲ. ಇದು ಗಣಿತಶಾಸ್ತ್ರದ ಪ್ರಕಾರ ಹೇಗ್ ಸಾಧ್ಯ? ಅದನ್ನೇ. ಒಂದೆಡೆ ಬಡ್ಡಿ ಲೆಕ್ಕಾಚಾರ ನೋಡಿದ್ರೆ ಇವರಿಗೆ ನಷ್ಟ ಇಲ್ಲ, ಮತ್ತೊಂದೆಡೆ ಕೇವಲ 38,000 ಜನ ಇಷ್ಟೊಂದು ದೊಡ್ಡ ಗುಂಡಿ ತೋಡ್ತಾರೆ ಅಂತಾರೆ. ಈ ಎರಡು ಅಂಕಿಅಂಶ ಒಟ್ಟಿಗೆ ಹೇಗಿರೋಕ್ ಸಾಧ್ಯ? ಇದು ನೌಕರರಿಗೆ ಹಣ ಕೊಡದೇ ಇರೋಕ್ ಮಾಡಿರೋ ಮ್ಯಾಜಿಕ್ ಇರ್ಬೋದಾ? ಇದು ಮ್ಯಾಜಿಕ್ ಅಲ್ಲ, ಇದು ಡಿಫೈನ್ಡ್ ಬೆನಿಫಿಟ್ ಅನ್ನೋ ಪಿಂಚಣಿ ವ್ಯವಸ್ಥೆಯ ಕರಾಳ ಸತ್ಯ. ಇದರ ಗಣಿತವನ್ನ ನಾವು ಸ್ವಲ್ಪ ಶಾಂತವಾಗಿ ಬಿಡಿಸಿ ನೋಡಬೇಕು. ಓಕೆ, ಹೇಳಿ. ನೀವು ಹೇಳಿದ ಆ 9.33% ಬಡ್ಡಿ ಲೆಕ್ಕ ಇದೆಯಲ್ಲ, ಅದು ಕೇವಲ ಹಿಂದಿನ ಬಾಕಿ ಹಣಕ್ಕೆ ಮಾತ್ರ ಸೀಮಿತ. ಅಂದ್ರೆ ನಿವೃತ್ತಿ ದಿನದವರೆಗೆ ಕಟ್ಟಬೇಕಾದ ಹಣ ಅಲ್ವಾ? ಕರೆಕ್ಟ್. ಅಲ್ಲಿಗೆ ಹಿಂದಿನ ಲೆಕ್ಕ ಚುಪ್ತಾಯಿತು. ಇ ಪಿ ಎಫ್ ಒಗೆ ಅಲ್ಲಿವರೆಗೆ ಏನೂ ನಷ್ಟ ಇಲ್ಲ. ಆದ್ರೆ ಅಸಲಿ ಸಮಸ್ಯೆ ಶುರುವಾಗೋದು ನಿವೃತ್ತಿಯ ಮರುದಿನದಿಂದ. ಅಂದ್ರೆ ಭವಿಷ್ಯದ ಪಾವತಿ ಬಗ್ಗೆ ಹೇಳ್ತಿದ್ದೀರಾ? ಹೌದು. ಒಬ್ಬ ನೌಕರ ಹೆಚ್ಚಿನ ವೇತನದ ಆಧಾರದ ಮೇಲೆ ಪಿಂಚಣಿ ಪಡೆಯೋಕೆ ಅರ್ಹನಾದ ತಕ್ಷಣ ಆತನ ಪಿಂಚಣಿ ಮೊತ್ತ 16 ಪಟ್ಟು ಹೆಚ್ಚಾಗುತ್ತೆ. ಈಗ ಊಹಿಸಿ, ಆ ವ್ಯಕ್ತಿ ನಿವೃತ್ತಿಯಾದ ಮೇಲೆ 20 ರಿಂದ 25 ವರ್ಷ ಬದುಕಿರ್ತಾನೆ. ಹೌದು. ಆತನ ಇಡೀ ಜೀವಿತಾವಧಿಯಲ್ಲಿ ಆ ಬೃಹತ್ ಪಿಂಚಣಿಯನ್ನ ಇ ಪಿ ಎಫ್ ಒ ಪ್ರತಿ ತಿಂಗಳು ಕೊಡ್ತಾಲೇ ಇರಬೇಕು. ಆಮೇಲೆ ಆತನ ಸಂಗಾತಿಗೆ ಆಜೀವ ಪರ್ಯಂತ ಅದರ 50% ಕೊಡಬೇಕು. ಓ. ಆ ನೌಕರ ಹಿಂದಿನ ಬಾಕಿಯಾಗಿ ಕಟ್ಟಿದ ಆ ಒನ್ ಟೈಮ್ ಸೆಟಲ್ಮೆಂಟ್ ಮೊತ್ತ ಇದೆಯಲ್ಲ, ಅದು ಮುಂದಿನ 20-30 ವರ್ಷಗಳ ಕಾಲ ಕೊಡಬೇಕಾದ ಈ ಗ್ಯಾರಂಟಿ ಪಾವತಿಗಳಿಗೆ ಖಂಡಿತ ಸಾಕಾಗಲ್ಲ. ಈಗ ನನಗೆ ಆ ಆಕ್ಚುರಿಯಲ್ ಕೊರತೆಯ ನಿಜವಾದ ಸ್ವರೂಪ ಅರ್ಥ ಆಗ್ತಿದೆ. ಅಂದ್ರೆ ನೌಕರ ಇಂದು ಕಟ್ಟುವ ಮೊತ್ತ ಸೀಮಿತ, ಆದ್ರೆ ಆ ಫೈನಲ್ ಸ್ಯಾಲರಿಗೆ ಲಿಂಕ್ ಆಗಿರೋ ಪಿಂಚಣಿಯ ಭವಿಷ್ಯದ ಹೊಣೆಗಾರಿಕೆ ಅಗಾಧವಾಗಿರುತ್ತೆ. ನಿಖರವಾಗಿ. ಜೀವಿತಾವಧಿ ಹೆಚ್ಚಾದಂತೆ ವ್ಯವಸ್ಥೆಯ ಮೇಲಿನ ಹೊರೆ ಬೆಟ್ಟದಂತೆ ಬೆಳೆಯುತ್ತೆ. ಪ್ರಸ್ತುತ ಪಡೆಯುತ್ತಿರೋ ಬಡ್ಡಿಗೂ ಭವಿಷ್ಯದ ಈ ದೀರ್ಘಕಾಲೀನ ಬೃಹತ್ ಪಾವತಿಗಳಿಗೂ ಇರೋ ವ್ಯತ್ಯಾಸವೇ ಈ 9,500 ಕೋಟಿಯ ಕೊರತೆ. ಅದಕ್ಕಾಗಿಯೇ ಇ ಪಿ ಎಫ್ ಒ ಆಡಳಿತ ಮಂಡಳಿ ಇಷ್ಟೊಂದು ತಲೆ ಬಿಸಿ ಮಾಡ್ಕೊಂಡಿರೋದು ಅಲ್ವಾ? ಹೌದು. ಎಲ್ಲರಿಗೂ ಅವರ ಅಂತಿಮ ವೇತನದ ಮೇಲೆ ಪಿಂಚಣಿ ಕೊಡೋಕ್ ಹೋದ್ರೆ ಮುಂದೊಂದು ದಿನ ಇಡೀ 10 ಲಕ್ಷ ಕೋಟಿ ನಿಧಿ ಖಾಲಿಯಾಗಿ ಭವಿಷ್ಯದ ಪೀಳಿಗೆಗೆ ಏನೂ ಉಳಿಯಲ್ಲ ಅನ್ನೋದು ಅವರ ಆತಂಕ. ಇದೊಂದು ಅತ್ಯಂತ ಸಂಕೀರ್ಣವಾದ ಧರ್ಮ ಸಂಕಟ. ಆಕ್ಚುಲಿ ಇಂದಿನ ಈ ಚರ್ಚೆಯನ್ನು ಒಟ್ಟುಗೂಡಿಸಿ ನೋಡಿದ್ರೆ ನಮಗೆ ಸ್ಪಷ್ಟವಾಗೋದು ಒಂದೇ. EPS 1995 ಕೇವಲ ಒಂದು ಸಾಮಾನ್ಯ ನಿವೃತ್ತಿ ಯೋಜನೆ ಅಲ್ಲ. ಇದು 10 ಲಕ್ಷ ಕೋಟಿಗೂ ಮೀರಿದ ಹಣ, 81 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳ ಭವಿಷ್ಯ, ಮತ್ತೆ ಪ್ರಸ್ತುತದ ಭರ್ಜರಿ ಉಳಿತಾಯಕ್ಕೂ ಭವಿಷ್ಯದ ಆಘಾತಕಾರಿ ಕೊರತೆಗೂ ನಡುವೆ ನಡೀತಿರುವ ಒಂದು ಬೃಹತ್ ಆರ್ಥಿಕ ಹಗ್ಗಜಗ್ಗಾಟ. ಖಂಡಿತ. ಒಂದು ಕಡೆ ತಮ್ಮ ಹಕ್ಕಿಗಾಗಿ ತಾಂತ್ರಿಕ ಗೋಡೆಗಳಿಗೆ ಬಡಿತಿರೋ ನೌಕರರಿದ್ದಾರೆ, ಇನ್ನೊಂದೆಡೆ ಭವಿಷ್ಯದಲ್ಲಿ ವ್ಯವಸ್ಥೆ ಕುಸಿದು ಬೀಳಬಾರ್ದು ಅಂತ ಒದ್ದಾಡ್ತಿರೋ EPFO ಇದೆ. ಹೌದು. ಮತ್ತೆ ಈ ಸಂಪೂರ್ಣ ವಿಶ್ಲೇಷಣೆಯ ನಂತರ ಪ್ರತಿಯೊಬ್ಬರೂ ಯೋಚಿಸಲೇಬೇಕಾದ ಒಂದು ಪ್ರಚೋದನಾತ್ಮಕವಾದ ಅಂತಿಮ ಚಿಂತನೆ ಇದೆ. ಏನದು? ಒಂದು ಕಡ್ಡಾಯ ಸರ್ಕಾರಿ ನಿವೃತ್ತಿ ಯೋಜನೆಯಲ್ಲಿ ಇವತ್ತು 10 ಲಕ್ಷ ಕೋಟಿ ಉಳಿತಾಯ ಇದ್ರೂ ಕೂಡ ಅದು ಭವಿಷ್ಯದ ಕೊರತೆಯ ಭೀತಿಯಲ್ಲಿ ನರಳುತ್ತಿದೆ. ಹೌದು. ನ್ಯಾಯಾಲಯ ಆದೇಶ ಕೊಟ್ಟರೂ ಹಣ ಪಡೆಯೋದು ಇಷ್ಟೊಂದು ಕಷ್ಟ ಆಗಿದೆ. ಹೀಗಿರುವಾಗ ಇಂದಿನ ಯುವ ಮತ್ತೆ ಮಧ್ಯಮ ವಯಸ್ಕ ನೌಕರರು ತಮ್ಮ ವೃದ್ಧಾಪ್ಯದ ಭದ್ರತೆಗಾಗಿ ಕೇವಲ ಇಂಥ ಸರ್ಕಾರಿ ಯೋಜನೆಗಳ ಮೇಲೆ ಮಾತ್ರ ಕಣ್ಮುಚ್ಚಿ ಅವಲಂಬಿತರಾಗೋದು ಎಷ್ಟು ಸುರಕ್ಷಿತ? ತುಂಬಾ ಒಳ್ಳೆ ಪ್ರಶ್ನೆ. ಈ ವ್ಯವಸ್ಥೆಗಳ ಮಿತಿಗಳನ್ನು ಅರಿತುಕೊಂಡು ಭವಿಷ್ಯದ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ತಮ್ಮದೇ ಆದ ಸ್ವತಂತ್ರ ಹೂಡಿಕೆ ಅಂದ್ರೆ ಇಂಡಿಪೆಂಡೆಂಟ್ ಇನ್ವೆಸ್ಟಿಂಗ್ ಕಡೆ ಗಮನ ಹರಿಸೋದು ಇಂದಿನ ಕಾಲಘಟ್ಟದ ಅನಿವಾರ್ಯತೆ ಅಲ್ವಾ? ನಮ್ಮ ವೃದ್ಧಾಪ್ಯವನ್ನ ಇಂಥ ಗೊಂದಲಮಯ ಬ್ಲ್ಯಾಕ್ ಬಾಕ್ಸ್ಗಳಿಗೆ ಒಪ್ಪಿಸಿ ನಿರಾಳವಾಗಿರೋಕೆ ಖಂಡಿತ ಸಾಧ್ಯ ಇಲ್ಲ ಅನ್ಸುತ್ತೆ. ಇದು ಪ್ರತಿಯೊಬ್ಬ ದುಡಿಯುವ ವರ್ಗದ ವ್ಯಕ್ತಿಯು ತನ್ನನ್ನು ತಾನು ಕೇಳಿಕೊಳ್ಳೇಬೇಕಾದ ಮತ್ತೆ ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡ್ಕೊಳ್ಬೇಕಾದ ಮಹತ್ವದ ಪ್ರಶ್ನೆ.
ಹೌದು, ಒಟ್ಟಿನಲ್ಲಿ ನಾವು ಆ 10 ಲಕ್ಷ ಕೋಟಿ ರೂಪಾಯಿಗಳೆಂಬ ಅಂಕಿಅಂಶದ ಆಚೆಗೂ ನೋಡಬೇಕಾಗಿದೆ. ದತ್ತಾಂಶಗಳ ಆಳಕ್ಕೆ ಇಳಿದು ವಿಶ್ಲೇಷಿಸಿದ ಈ ಸಂಚಿಕೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡಿದೆ ಅಂತ ಭಾವಿಸ್ತೀವಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ನಮಸ್ಕಾರ.